ಮಲೆನಾಡಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ಸದ್ಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಬಿಟ್ಟು ಬಿಡದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಚಿಕ್ಕಮಗಳೂರು ಜನರು ಹೈರಾಣಾಗಿದ್ದಾರೆ. ಜಿಲ್ಲೆಯ ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್, ಬಣಗಲ್, ಬಾಳೂರು ಸುತ್ತಮುತ್ತ ಭಾರೀ ಮಳೆಯಿಂದ ಜನ ಈಗ ಕಿರಿಕಿರಿಯನ್ನ ಅನುಭವಿಸುತ್ತಿದ್ದಾರೆ. ನದಿ ನೀರಿನ ಒಳ ಹರಿವಿನ ಪ್ರಮಾಣವೂ ಕೂಡ ಈಗ ಏರಿಕೆ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆ ಅಬ್ಬರದಿಂದ ಮಲ್ಲಾಮಾರಿ ಕೆಳದಂಡೆ ಡ್ಯಾಂನಿಂದ 1200 ಕ್ಯೂಸೆಕ್ ನೀರು ಈಗ ನದಿಗೆ ರಿಲೀಸ್ ಮಾಡಲಾಗಿದೆ. ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿರೋದ್ರಿಂದ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಬೇಕನ್ನೋದಾಗಿ ಸದ್ಯ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಜಾನುವಾರುಗಳನ್ನ ನದಿ ಪಾತ್ರಕ್ಕೆ ಕರೆತರದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಚಿಮ್ಮನಚೋಡ, ತಾಜಲಪುರ, ಕನಕಪುರ, ಗೌಡನಹಳ್ಳಿ ಇನ್ನು ವಿವಿಧ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಮಲೆನಾಡಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಬಿಟ್ಟು ಬಿಡದೆ ಜಿಲ್ಲೆಯಾದ್ಯಂತ ಜಿಟಿ ಮಳೆ ಸುರಿತಾ ಇದೆ. ಹೀಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ಸಾಗರ, ಹೊಸನಗರ, ತೀರ್ಥಹಳ್ಳಿ ಈ ತಾಲೂಕಿನಾದ್ಯಂತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಮುಂದಿನ ರಜಾ ದಿನಗಳಲ್ಲಿ ಶಾಲೆಗಳನ್ನು ನಡೆಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಡಿಸಿ ನಿರ್ದೇಶನದ ಮೇರೆಗೆ ಆಯಾ ತಾಲೂಕು ತಹಶೀಲ್ದಾರರು ಸೂಚನೆಯನ್ನ ನೀಡಿ ರಜೆಯನ್ನ ಘೋಷಿಸಿದ್ದಾರೆ. ರಸ್ತೆ ಪಕ್ಕದಲ್ಲಿ ಬೈಕ್ ತೆಗೆಯುವಂತಹ ವಿಚಾರಕ್ಕೆ ಕಿಡಿಗೇಡಿಗಳು ಗೂಂಡಾ ವರ್ತನೆಯನ್ನ ತೋರಿರುವಂತಹ ಘಟನೆ ಮಾಗಡಿ ರಸ್ತೆಯ ಕಾಚೋಹಳ್ಳಿಯಲ್ಲಾಗಿದೆ. ಫ್ಯಾಬ್ರಿಕ್ ಕಂಪನಿಯ ಇಂಜಿನಿಯರ್ ಪ್ರವೀಣ ಎನ್ನುವವರಿಗೆ ಕಿಟಕಿಟ ಶಬ್ದಗಳಿಂದ ನಿಂದಿಸಿ ಪುಂಡರು ಹಲ್ಲೆಗೆ ಯತ್ನಿಸಿದ್ದಾರೆ. ಆಟೋದಲ್ಲಿ ಬಾಡಿಗೆ ಬಂದವ ರೌಡಿಯಂತೆ ವರ್ತಿಸಿದ್ದಾನೆ. ಅಲ್ಲದೆ ಜಗಳವನ್ನ ಬಿಡಿಸುವುದಕ್ಕೆ ಬಂದ ಹುಡುಗರ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಲಾಗಿದೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಮುಂದುವರೆದಿದೆ. ಮಾಜಿ ಸಚಿವ ನಾರಾಯಣಗೌಡ ಫ್ಲೆಕ್ಸ್ ತೆರವಿಗೆ ಪುರಸಭೆ ಅಧಿಕಾರಿಗಳು ಮುಂದಾಗಿದ್ರು. ಈ ವೇಳೆ ಪುರಸಭೆಯ ಮುಖ್ಯ ಅಧಿಕಾರಿಗೆ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಶಾಸಕರ ಒತ್ತಡಕ್ಕೆ ಮಣಿದು ತೆರವಿಗೆ ಮುಂದಾದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನೋದಾಗಿ ಸದ್ಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೈಬರ್ ವಂಚಕರಿಗೆ ಸಾಥ್ ನೀಡುತ್ತಾ ಇದ್ದ ಬೆಳಗಾವಿಯ 3 ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ಬೆಳಗಾವಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆರೋಪಿಗಳು ಬ್ಯಾಂಕ್ ಖಾತೆ ಕ್ರಿಯೇಟ್ ಮಾಡಿ ಸೈಬರ್ ವಂಚಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ರು ಅನ್ನೋದು ಸದ್ಯ ತಿಳಿದು ಬಂದಿದೆ. ಬೆಳಗಾವಿ ನಗರದ ಬಿಬಿಎ ಪದವೀಧರ ಸರ್ವೇಶ್ ಕಿಣೆ, ಇನ್ನು ಕುವೆಂಪು ನಗರದ ಅನಿಲ, ಕೊಲ್ಲಾಪುರ, ಗಣೇಶಪುರದ ರೋಹನ ಕಾಂಬಳೆ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರ ವಿರುದ್ಧ ಕರ್ನಾಟಕ ಸೇರಿ ದೇಶದ ವಿವಿಧ ಠಾಣೆಗಳಲ್ಲಿ 27 ಕೇಸ್ಗಳು ದಾಖಲಾಗಿವೆ. RPO ಕ್ರಾಸ್ ಈ 3 ಸೈಬರ್ ಕ್ರೈಮ್ನಲ್ಲಿ ಮೇಲ್ನೋಟಕ್ಕೆ ಇಲ್ಲಿವರೆಗೆ ತಮಿಳುನಾಡು ಪೊಲೀಸಿಂದ ಏನು ಮಾಹಿತಿ ಸಿಕ್ಕಿದೆ ಅದರ ಪ್ರಕಾರ ಸೈಬರ್ ಕ್ರೈಮ್ನಲ್ಲಿ ಇವರು ಸಹಾಯ ಮಾಡಿದ್ದಾರೆ ಅಂದರೆ
ಕ್ರೈಮ್ ಅವರಿಂದ ಪತ್ರ ಬಂತು, ಅವರ ಟೀಮ್ಗೆ ಲೋಕಲ್ ಸಹಕಾರ ಕೊಡಿ ಅಂತ. ನಮ್ಮ ACP ಸೆನ್ ಮತ್ತು ಅವರದ್ದು ಸ್ಟಾಫ್ ಇವರಿಗೆ 3 ಮಂದಿಗೆ ದಸ್ತಗಿರಿ ಮಾಡಿ ಹುಬ್ಬಳ್ಳಿಯಲ್ಲಿ ಕೇಂದ್ರ SSC ಪರೀಕ್ಷೆಯ ವೇಳೆ ಮಹಾ ಎಡವಟ್ಟಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಆರಂಭ ಆಗಬೇಕಿದ್ದಂಥ ಪರೀಕ್ಷೆ ರಾತ್ರಿ 10 ಗಂಟೆ ಆದರೂ ಕೂಡ ಆರಂಭ ಆಗದೆ ಪರೀಕ್ಷಾರ್ಥಿಗಳು ಪರದಾಡಿದ್ದಾರೆ. ಹುಬ್ಬಳ್ಳಿ ಕೇಶವಾಪುರದಲ್ಲಿರುವಂತಹ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಆನ್ಲೈನ್ ಪರೀಕ್ಷೆಗೆ ವಿದ್ಯುತ್ ಮತ್ತು ಸರ್ವರ್ ಕೈಕೊಟ್ಟಂತಹ ಹಿನ್ನೆಲೆಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ನೂರಾರು ಅಭ್ಯರ್ಥಿಗಳು ತೊಂದರೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪರೀಕ್ಷೆಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಅಭ್ಯರ್ಥಿಗಳಿಗೆ ಶೌಚಾಲಯ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಅಲ್ಲಿರಲಿಲ್ಲ. ಹೀಗಾಗಿ ತೀವ್ರ ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಇನ್ನು ಅಭ್ಯರ್ಥಿಗಳ ಸಮಸ್ಯೆಯನ್ನ ಕೇಳೋದಕ್ಕೆ ಯಾವುದೇ ಅಧಿಕಾರಿಗಳು ಕೂಡ ಬಾರದೇ ಇರೋದಕ್ಕೆ ರೊಚ್ಚಿಗೆದ್ದಂತಹ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದ ಎದುರು ಪ್ರತಿಭಟನೆಯನ್ನ ಮಾಡಿದ್ರು. ಟೈಮಿಂಗ್ ಎಷ್ಟು ಎಕ್ಸಾಮ್ ನಿಮ್ದು? ಟೈಮಿಂಗ್ 3 ಗಂಟೆಯಿಂದ ನಮ್ಗೆ 6:30 ತನಕ ಐತ್ರಿ. ಯಾವ್ದು ಕೂಡ ಯಾವ್ದು ಸ್ಪೆಷಾಲಿಟಿ ಇಲ್ಲ. ಯಾವ್ದು ಕಂಪ್ಯೂಟರ್ ವರ್ಕ್ ಆಗ್ತಾ ಇಲ್ಲ, ಒಂದು ಪೆನ್ ವರ್ಕ್ ಆಗ್ತಾ ಇಲ್ಲ, ಒಂದು ಮೌಸ್ ವರ್ಕ್ ಆಗ್ತಾ ಇಲ್ಲ, ಮತ್ತೆ ಕರೆಂಟ್ ಕೂಡ ಹೋಗಿದೆ. ಯಾರು ರೆಸ್ಪಾನ್ಸ್ ಮಾಡಕತ್ತಿಲ್ರಿ. ಯಾರು ರಿಜಿಸ್ಟರ್ ಮಾಡೋದು ಯಾರು? SSLC ಪರೀಕ್ಷೆಯಲ್ಲಿ 2ನೇ ಬಾರಿಯೂ ಫೇಲ್ ಆಗಿದ್ದಕ್ಕೆ ಮನನೊಂದಂತ ಬಾಲಕಿ ನೇಣಿಗೆ ಶರಣಾಗಿದ್ದಾಳೆ. ಈ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಕಾಚೋಹಳ್ಳಿಯಲ್ಲಿ ನಡೆದಿದೆ. ಈಕೆ ಬ್ಯಾಡರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ಲು. ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಈಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಪದೇ ಪದೇ ಫೇಲ್ ಆಗಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಾಲಕಿಯ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಸದ್ಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.